ಸೊ ಯೂನಿಯನ್ ಪಾರ್ಟ್ ಆಗ್ದಿರಾನೆ ಸಿನಿಮಾಗಳು ಮಾಡಿದ್ರಿ. ಹೌದು. ಐಡಿಯಲಿ ಮಾಡಬಾರ್ದಾ? ಐಡಿಯಲಿ ಮಾಡಬಾರ್ದು. ಬಟ್ ದಟ್ಸ್ ಓಕೆ, ಐ ನೋ ದಟ್. ಐ ಮೀನ್ ಅಲ್ಲ, ಅಲ್ಲಿ ಕೂಡ ರೀಸನ್ ಇದೆ ಯಾಕೆ ಮಾಡಬಾರ್ದು ಅಂತ. ಈಗ ನಾನು ಹೇಳಿದೆಲ್ಲ ಫಸ್ಟಿಗೆ, ನಮ್ಗೆ ಸಿನಿಮ್ಯಾಟಿಕ್ಸ್ ಗೊತ್ತಿಲ್ಲ, ಹೊಡೆದಾಡ್ತಿದ್ದೆವು ಅಂತ. ನನಗೆ ಹೊಡೆದಾಡ್ಲಿಕ್ಕೆ ಗೊತ್ತಿಲ್ಲ, ನಾನು ಬೇರೆ ಅವ್ರ ಹೊಡೆದಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಇಟ್ ವಿಲ್ ಲೀಡ್ ಟು ಇಂಜುರೀಸ್. ಐ ಕಾಂಟ್ ಟೇಕ್ ದ ಆರ್ಟಿಸ್ಟ್ ಫಾರ್ ಗ್ರಾಂಟೆಡ್ ಅಲ್ವಾ. ಅಬ್ಸಲ್ಯೂಟ್ಲಿ. ಸೊ ಆ ಸೇಫ್ಟಿ ಮೆಜರ್ಸ್ ಗೊತ್ತಿರಬೇಕು, ಅದನ್ನು ಸಿನಿಮ್ಯಾಟಿಕ್ಸ್ ಗೊತ್ತಿರಬೇಕು, ಕ್ಯಾಮರಾ ಆ್ಯಂಗಲ್ಸ್ ಕೊಡಬೇಕು, ಅದನ್ನು ಹೇಗೆ ಸೇಫ್ ಆಗಿ ಡೂಬ್ ಜೊತೆ ಇಲ್ಲ ಆ್ಯಕ್ಟರ್ ಜೊತೆ ಮಾಡ್ಬೋದು ನೋಡಿಕೊಂಡು ಅದಕ್ಕೆ ಏನು ಸೇಫ್ಟಿ ಗೊತ್ತಿರಬೇಕು. ಅದೆಲ್ಲ ಗೊತ್ತಿಲ್ಲದೆ ಯಾರು ಬಂದು ನಾನು ಫೈಟ್ ಮಾಸ್ಟರ್ ಆಗ್ತೇನೆ, ನಾನು ಫೈಟ್ ಮಾಡ್ತೇನೆ, ಬನ್ನಿ ನನಗೆ ಒಂದು ಚಾನ್ಸ್ ಕೊಡಿ ಅಂತ ಅಫ್ಕೋರ್ಸ್ ಯಾರು ಕೊಡಲ್ಲ. ಬಟ್ ಫಾರ್ ಮೀ ಐ ಹ್ಯಾಡ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಆ್ಯಡ್ ಶೂಟ್ಸ್ ಒಂದಷ್ಟು ಮಾಡ್ಕೊಂಡು ಬಂದೆ. ಸೊ ಐ ವರ್ಕ್ ವಿತ್ ಇದು HRX, ಪೂಮಾ, ಪೆಪ್ಸಿ, ಮಾನ್ಸ್ಟರ್, ರೆಡ್ ಬುಲ್ ಎಲ್ಲ ಒಂದಷ್ಟು ಮಾಡಿಬಿಟ್ಟೆ. ಆ್ಯಂಡ್ ನಾನು ಫಾರಿನ್ ಟೆಕ್ನಿಷಿಯನ್ಸ್ ಜೊತೆ ಕೂಡ ವರ್ಕ್ ಮಾಡಿದೆ. ಸೊ ನನಗೆ ಎಕ್ಸ್ಪೋಜರ್ ಆಗಿತ್ತು. ಸೊ ಬಿಕಾಸ್ ಆಫ್ ದ್ಯಾಟ್ ನನಗೆ ಒಂದಷ್ಟು ಪ್ರಾಜೆಕ್ಟ್ಗಳು ಬಂತು ಆ್ಯಂಡ್ ಟರ್ನ್ ಕೂಡ ಮಾಡಿದೆ ಅಲ್ವಾ. ಬಟ್ ನೀವು ನಂತರ ಪರ್ಸ್ನಲಿ ಯಾರ ಹತ್ರ ಕೇಳಿದ್ರೆ, ಈಗ ಯಾರು ಬಂದು ನಾನು ಫೈಟ್ ಮಾಸ್ಟರ್ ಆಗೋದು, ನಾನು ಫೈಟ್ ಮಾಡಿದೆ, ಐ ವುಡಂಟ್ ಎನ್ಕರೇಜ್. ಯಾಕೆಂದರೆ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಅರೌಂಡ್ ನಾವು 24 years of experience in all different kind of martial arts. ಸೊ ಕೈ ಮುರಿಸ್ಕೊಂಡು ಎಲ್ಲ ಅಭ್ಯಾಸ ಇದೆ. ಸೊ ನಂಗೆ ಗೊತ್ತು ಕಷ್ಟ ಏನು ಅಂತ, ಅದರಿಂದ ಏನೇನಿದೆ, ಏನೇನು ಕಷ್ಟಗಳಿದೆ, ಏನೇನು ಚಾಲೆಂಜಸ್ ಇದೆ, ಎವ್ರಿಥಿಂಗ್ ಗೊತ್ತು. ಆಮೇಲೆ ನಂದೇ ಜಿಮ್ ಇದೆ, ಜಿಮ್ ಇದೆ, ಕೇವ್ಸ್ ಫ್ಯಾಕ್ಟ್ರಿ ಅಂತ HSR ಅಲ್ಲೇ. ಸೊ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೇವೆ, ಸೇಫ್ಟಿ ಇಟ್ಕೊಂಡು ಎಲ್ಲ ನಾವೇ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ನೋಡ್ತೇವೆ, ಅದೆಲ್ಲ ಆಗುತ್ತೆ. ಸೊ ಹಾಗೆಯಿಂದ ಬಿಕಾಸ್ ಅದೇ ಒಂದು ಬೈಲಾ ಅಂತ ಇದೆ, ಒಂದು ರೂಲ್ಸ್ ಅಂತ ಇದೆ, ರೆಗ್ಯುಲೇಷನ್ಸ್ ಅಂತ ಇದೆ, ಯೂನಿಯನ್ ಅಂತ ಇದೆ, ದಟ್ ಹ್ಯಾಸ್ ಟು ಬಿ ಫಾಲೋಡ್. Then only it is safer for artists. Who was the one who suggested you to get an union card? Union also told me you can't do it because you do not have the eligibility to do it. ನಿಮ್ದು ಕ್ರೈಟೀರಿಯಾ ಅದು ಪಾಸ್ ಆಗಿಲ್ಲ ಅಂತ ಹೇಳ್ಕೊಂಡು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರಿಗೂ ಮೊದಲು ಈ ಕಾರ್ಡ್ ಸಿಗಿಲ್ಲ ಡೈರೆಕ್ಟಾಗಿ. ಐ ಆಮ್ ದ ಓನ್ಲಿ ಒನ್ ಹೂ ಗಾಟ್ ದ ಕಾರ್ಡ್ ಡೈರೆಕ್ಟ್ಲಿ. ಅಂದರೆ ಯು ಮೀನ್ ಟು ಸೇ ಡೈರೆಕ್ಟಾಗಿ ಸಿಗಲ್ಲ ಅಂದರೆ ಡೈರೆಕ್ಟಾಗಿ ಯು ಕಾಂಟ್ ಗೆಟ್ ಸ್ಟಂಟ್ ಡೈರೆಕ್ಟರ್. ಅಂದರೆ ಏನು ಪ್ರೊಸೀಜರ್ ಏನಿದೆ? ನೀವು ಫೈಟ್ ಸ್ಟಂಟ್ ಮ್ಯಾನ್ ಆಗಿರಬೇಕು, ಫೈಟರ್ ಆಗಿರಬೇಕು ಒಂದು 5-6 years. ಆ್ಯಂಡ್ ದೆನ್ ಯು ಹ್ಯಾವ್ ಟು ಬಿಕಮ್ ಅಸಿಸ್ಟೆಂಟ್. ಯಾರಿಗಾದ್ರೂ ಅಸಿಸ್ಟ್ ಮಾಡಬೇಕು, ಒಂದು 2-3 years ಅಸಿಸ್ಟ್ ಮಾಡಿದ್ಮೇಲೆ ಆಮೇಲೆ ಆಲ್ ಫೈಟ್ ಮಾಸ್ಟರ್ಸ್ ವಿಲ್ ಇವ್ಯಾಲ್ಯುವೇಟ್ ಯು ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ ಆ್ಯಂಡ್ ದೆನ್ ದೇ ವಿಲ್ ಸೇ ಓಕೆ, ದೆನ್ ಓನ್ಲಿ ವಿಲ್ ಗೆಟ್ ಸ್ಟಂಟ್ ಡೈರೆಕ್ಟರ್. ಆರ್ ಯು ಸೀರಿಯಸ್? ಇಷ್ಟು ಸೊ this is the criteria which is followed across the world. In India for sure, even across the world. So then you are but there are like different criterias when it comes to Hollywood or Korean industry and other things and everything. But this is what is followed across India. And you can't deviate from this. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.